ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಲದ ವತಿಯಿಂದ ಎಸ್ಸಿ ಮೋರ್ಚಾದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಕಚೇರಿಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮಂಡಲ ಅಧ್ಯಕ್ಷರಾದಂತಹ ಎನ್ಎಲ್ ಅಂಬರೀಶ್ ಗೌಡರ ಅಧ್ಯಕ್ಷತೆಯಲ್ಲಿ ದೇವನಹಳ್ಳಿ ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷರಾದ ಕದಿರಪ್ಪ, ಎಸ್ಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಳ್ಳಿ ರಾಜಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಇದೇ ಸಮಯದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿಯಾಗಿದ್ದು, ಇದಕ್ಕೆ ಉದಾಹರಣೆಯಾಗಿ ಸಂವಿಧಾನದ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಿಲ್ಲ. ಭಾರತ ರತ್ನ ಪ್ರಶಸ್ತಿ ನೀಡಿದ್ದು ಪ್ರಧಾನಿ ವಿಪಿ ಸಿಂಗ್ ಆಡಳಿತದಲ್ಲಿ. ಅಂಬೇಡ್ಕರ್ ಅವರು ಮೃತರಾದಾಗ ದೆಹಲಿಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲು ಜಾಗ ನೀಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಎಂದು ತೋರಿದ್ರು. ಇದೇ ವೇಳೆಯಲ್ಲಿ ಮಾತನಾಡಿದ ನೀಲೇರಿ ಅಂಬರೀಶ್ ಗೌಡ ಮಾತನಾಡಿ, ದಲಿತರು ಒಗ್ಗಟ್ಟು ಆಗಬೇಕು ಮತ್ತು ಜಾಗೃತರಾಗಬೇಕು. ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸಮುದಾಯಕ್ಕೆ ಅವಕಾಶ ಕಲ್ಪಿಸುತ್ತೇವೆ. ರಾಮನಾಥ್ ಕೋವಿಂದ್, ದ್ರೌಪದಿ ಮುರ್ಮು ಸೇರಿದಂತೆ ಅನೇಕರಿಗೆ ಉನ್ನತ ಉದ್ಯೋಗ ಅವಕಾಶ ಮಾಡಿಕೊಟ್ಟಿದೆ ಎಂದರು. ಇದೇ ಸಮಯದಲ್ಲಿ ಅನೇಕರು ದಲಿತ ಮುಖಂಡರು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಯಾದರು ಹಾಗೂ ಎಸ್ಸಿ ಮೋರ್ಚಾ ಪದಾಧಿಕಾರಿಗಳಿಗೆ ನೇಮಕಾತಿಯ ಆದೇಶ ಪತ್ರ ನೀಡಿದರು. ಬೆಂಗಳೂರು ಗ್ರಾಮಾಂತರ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ನಾಗವೇಣಿ, ಹಿಂದುಳಿದ ವರ್ಗಗಳ ತಾಲೂಕು ಅಧ್ಯಕ್ಷ ಬಿಕೆ ನಾರಾಯಣಸ್ವಾಮಿ, ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂತಹ ವಿಜಯ ರಾಘವೇಂದ್ರ, ಎಸ್ಪಿ ಮುನಿಯಪ್ಪ, ಅನಿಲ್ ಪ್ರಭನ್ನ, ಮಂಜುನಾಥ್ ಹಾಗೂ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿ ನೂತನ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು. ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಕಾಂಗ್ರೆಸ್ ಇಷ್ಟಪಡಲಿಲ್ಲ. ಹಂಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರು ಯಾವ ಸರ್ಕಾರ? ವಿಪಿ ಸಿಂಗ್ ಸರ್ಕಾರ. ವಿಪಿ ಸಿಂಗ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಟ್ಟರು. ಅದಾದ ನಂತರ ಏನು ತುರ್ತು ಪರಿಸ್ಥಿತಿಯಲ್ಲಿ ಹೇಳಿದಾಗ ಇದೇ ಬಾಬು ಜಗಜೀವನ್ ರಾಮ್ ಅವರು ರಾಷ್ಟ್ರಪತಿ ಆಗಬೇಕಾಗಿತ್ತು. ಆ ರಾಷ್ಟ್ರಪತಿನ ಮಾಡಲಿಕ್ಕೆ ಇಷ್ಟವಿಲ್ಲದ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ವಿರುದ್ಧ ಬಾಬು ಜಗಜೀವನ್ ರಾಮ್ ಅವರು ಕೂಡ ಹೋರಾಟ ಮಾಡಿ ಧಿಕ್ಕರಿಸಿ ಅವರೇ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದ್ದು ಕೂಡ ಬಾಬು ಜಗಜೀವನ್ ರಾಮ್ ಅವರು. ಇವತ್ತು ನಾವೆಲ್ಲರೂ ಕೂಡ ಏನ್ ಮಾಡ್ಬಿಟ್ಟಿದೀವಿ, ನಮಗೆ ಒಂದು ದೊಡ್ಡ ಭೂತವನ್ನು ಕಟ್ಟಿಸ್ಬಿಟ್ಟು ನಮ್ಮ ಬಿಜೆಪಿಯ ಜೊತೆಲಿ ನಾವು ಸಕ್ರಿಯವಾಗಿರ್ಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡದೆ ಇಷ್ಟೂ ವರ್ಷಗಳು ನಮ್ಮನ್ನು ಶೋಷಣೆ ಮಾಡ್ಕೊಂಡು ಬಂದಂತ ಕಾಂಗ್ರೆಸ್ ಸರ್ಕಾರದ ಸತ್ಯವನ್ನು ತಿಳ್ಕೊಂಡು ಗಮನಿಸಿಕೊಂಡು ದಯಮಾಡಿ ಈ ಕಾಂಗ್ರೆಸ್ ಸರ್ಕಾರದ ಸತ್ಯವನ್ನು ತಿಳಿದುಕೊಂಡು ನಮ್ಮ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ಇದ್ದೀವಿ. ಯಾಕಂತಂದ್ರೆ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ. 2013ರಲ್ಲಿ ನಮ್ಮ ನರೇಂದ್ರ ಮೋದಿ ಅವರು 12-13ರಲ್ಲಿ ಪ್ರಧಾನಿ ಆದಾಗ ಅವರು ಕಂಟಿನ್ಯೂಸ್ ಆಗಿ 3 ಅವಧಿಗೆ ಪ್ರಧಾನಿಗಳಾದರು. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದಾಗ ಆಗಿನ ಕಾಲದ ವಿಮಾನಯಾನ ಮಂತ್ರಿಯಾಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅವರು ಇದ್ರು. ಅವರಿಗೆ ಸಮಾಧಿ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಜಾಗ ಮಾಡಿಕೊಡಲಿಲ್ಲ ದೆಹಲಿಯಲ್ಲಿ. ಅವರನ್ನ ಬಾಂಬೆಗೆ ತಂದು ದಾದರ್ ಎಂಬ ಒಂದು ಪುಣ್ಯ ಭೂಮಿಯಲ್ಲಿ ಅವರು ಸಮಾಧಿ ಮಾಡಬೇಕಾದ್ರೆ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನು ತರಲಿಕ್ಕೆ ವ್ಯವಸ್ಥೆ ಮಾಡದೇ ಇರುವಂತ ನೀಚ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿನ ವಿಮಾನಯಾನ ಸಚಿವರಾಗಿದ್ದಂತಹ ಬಾಬು ಜಗಜೀವನ್ ರಾಮ್ ಅವರು 5,000 ರೂಪಾಯಿ ದುಡ್ಡು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದೆಹಲಿ ಬಾಂಬೆಯಲ್ಲಿ ಒಂದು ಸಮಾಧಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು. ಆವತ್ತು ಕೂಡ ಗೌರವವಾಗಿ ನಡ್ಕೊಳ್ಳಿಲ್ಲ ಕಾಂಗ್ರೆಸ್. ಹೇಳ್ತಾವ್ ನಾನು ಸಂಜೆವರೆಗೆ ಹೇಳ್ತೀನಿ. ಯಾರು ಕೇಳಿಸ್ತಾ ಇಲ್ಲ? ಯಾರು ನರೇಂದ್ರ ಮೋದಿಜಿಯವರು ಈ ಅನೇಕ ವಿಚಾರಗಳನ್ನ ನಿಮ್ಗೆಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಿಮ್ಮನ್ನ ತುಂಬಾ ಹೊತ್ತು ಕಾಯಿಸೋದು ಕೂಡ ಬೇಡ ಅಂತ ಹೇಳಿ ಇವತ್ತು ತಾವೆಲ್ಲ ಸೇರ್ಪಡೆಗೆ ಬಂದಿದ್ದೀರಾ, ಅವರೆಲ್ಲ ಸೇರ್ಪಡೆ ಮಾಡಿ ಇವತ್ತು ನಿಮ್ಗೆಲ್ಲ ಜವಾಬ್ದಾರಿ. ಇದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರಿಗೂ TA ಕೊಡಲ್ಲ. ನಾವೆಲ್ಲ ಇದನ್ನ ಸೇವೆ ತರ ಮಾಡ್ತಾ ಇದ್ದೀವಿ. ಇದನ್ನ ಭಾರತ ದೇಶ ಇವತ್ತು ನಮಗೆ ಉಳಿತಾ ಇದೆ ಅಂದ್ರೆ ಫಸ್ಟ್ ನಾವು ಬಿಜೆಪಿ ಅಂತ ಯಾರು ಹೇಳೋದಿಲ್ಲ. ಫಸ್ಟ್ ಯಾವ್ದಂತ ಹೇಳ್ತೀರಿ? ದೇಶ.
ಇಲ್ಲಿ ದೇಶ ಉಳಿಬೇಕು. ನಮ್ಮ ದೇಶ ಉಳಿದ್ರೆ ನಾವೆಲ್ಲ ಪಾರ್ಟಿ ಮತ್ತೊಂದು ವ್ಯಕ್ತಿ ಎಲ್ಲ ಆಮೇಲೆ. ಆದ್ರೆ ಕಾಂಗ್ರೆಸ್ ಅಲ್ಲಿ ಆ ವ್ಯಕ್ತಿಗಳು ಮಾತ್ರ ಇರ್ತಾರೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ. ಯಾರು ಕಾಂಗ್ರೆಸ್ ಅವರಿಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಹೆಚ್ಚು ಅವ್ರಿಗೇನು ಐಪ್ ಕೊಡೋದು ಬೇಡ. ಅವರ ಒಂದು ಮನಸ್ಥಿತಿ ತಕ್ಕಂಗೆ ಇವತ್ತು ಇಡೀ ದೇಶದಲ್ಲಿ ಯಾವ ಪರಿಸ್ಥಿತಿ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಸುಮ್ಮನೆ ಯಾವುದೋ ಒಂದು ವಿಚಾರನ ಹೇಳ್ಕೊಂತ ಓದ್ತಾ ಇರ್ತಾರೆ. ಆ ಸುಳ್ಳು ತುಂಬಾ ದಿನ ತಡಿ ಉಳಿಯೋದು ಇಲ್ಲ. ಉಳಿತೈತಾ? ಸುಳ್ಳು ಉಳಿತೈತಾ? ಸತ್ಯ ಉಳಿತೈತಾ? ಸತ್ಯನೇ ಉಳಿಬೇಕು, ಸತ್ಯನೇ ಉಳಿತೈತೆ ಕೂಡ. ಹಾಗಾಗಿ ತಮ್ಗೆಲ್ಲ ಇವತ್ತು ಕದಿರಪ್ಪನವರು ವಿಶೇಷ ಯಾರಪ್ಪ ಅಂದ್ರೆ ಅದು ಎಸ್ಸಿ ಮೋರ್ಚಾ ತಳಪಾಯ. ಆದಿವಾಸಿಗಳು ಈ ಭಾರತ ಹುಟ್ಟಿದಾಗಿಂದನೂ ಕೂಡ ಯಾರಾದರೂ ಆದಿವಾಸಿಗಳು ನಮ್ಮ ಇದೇ ನಮ್ಮ ಜನ್ಮಭೂಮಿ, ಇದೇ ನಮ್ಮ ಕರ್ಮಭೂಮಿ, ಇದೇ ನಮ್ಮ ಧರ್ಮಭೂಮಿ ಅಂತ ಯಾರು ಇಟ್ರೆ ಅದು ತಾವೆಲ್ಲ ಮೊದಲು. ಹಾಗಾಗಿ ಈಗ ನಮ್ಮ ರಾಜಪಣ್ಣರು ಹೇಳ್ತಾ ಇದ್ರು, ಇವತ್ತು ದ್ರೌಪದಿ ಮುರ್ಮು ಅವರು ಇರ್ಬೋದು, ಆಮೇಲೆ ಅದಕ್ಕಿಂತ ಹಿಂದೆ ಇದ್ದರು ರಾಮನಾಥ್ ಕೋವಿಂದ್ ಅವರು ಇರ್ಬೋದು. ರಾಮನಾಥ್ ಕೋವಿಂದ್ ಅವರು ಕೂಡ ಗುರುತಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಗುರುತಿಸಿ ಇವತ್ತು ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ನರೇಂದ್ರ ಮೋದಿಜಿಯವರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಇಷ್ಟೊತ್ತು ಹೇಳಿದರೆ ಮತ್ತೆ ನಾವು ಅದನ್ನ ಹೇಳ್ದ. ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿ ಆಗಿರುವಂತ ಗೋವಿಂದ ಕಾರಜೋಳ ಅವರನ್ನ ಉಪಮುಖ್ಯಮಂತ್ರಿ ಮೊದಲು ಮಾಡಿದ್ಯಾರು? ಬಿಜೆಪಿ ಗೌರ್ಮೆಂಟ್. ಅಲ್ಲಿವರೆಗೂ ಕೂಡ ಯಾರನ್ನು ಕೂಡ ಉಪಮುಖ್ಯಮಂತ್ರಿ ದಲಿತರನ್ನ ಮಾಡಿರಲಿಲ್ಲ ಕಾಂಗ್ರೆಸ್. ನಮ್ಮ ಭಾರತೀಯ ಜನತಾ ಪಕ್ಷ ಗೋವಿಂದ ಕಾರಜೋಳ ಮೊಟ್ಟ ಮೊದಲಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಿದಂತ ಕೀರ್ತಿ ನಮ್ಮ ಭಾರತೀಯ ಜನತಾ ಪಾರ್ಟಿಗಿದೆ. ಮೊಟ್ಟ ಮೊದಲು ಕೇಂದ್ರ ಸರ್ಕಾರದಲ್ಲಿ ಒಬ್ಬ ದಲಿತರನ್ನ ಮಂತ್ರಿ ಮಾಡಿದ್ದು ಯಾವುದು? ಬಿಜೆಪಿ. ಯಾರನ್ನ? ರಾಮ್ ವಿಲಾಸ್ ಪಾಸ್ವಾನ್ ಅವರನ್ನ ದೆಹಲಿಯಲ್ಲಿ ದಲಿತರ ಪ್ರತಿನಿಧಿಯನ್ನಾಗಿ ಮೊದಲು ಕೇಂದ್ರ ಮಂತ್ರಿ ಮಾಡಿದ್ದು ಈ ಭಾರತೀಯ ಜನತಾ ಪಾರ್ಟಿ, ರಾಮ್ ವಿಲಾಸ್ ಪಾಸ್ವಾನ್ ಅವರು. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಕೇಂದ್ರ ಮಂತ್ರಿಯನ್ನ ನಮ್ಮದೇ ದಲಿತರಾಗಿರುವಂತಹ ಎ ನಾರಾಯಣ ಸ್ವಾಮಿ ಅವರನ್ನ ಉನ್ನತ ಖಾತೆ ಕೊಟ್ಟು ಅವರಿಗೆ ಸಮಾಜ ಮತ್ತು ಸಬಲೀಕರಣ ಸಚಿವ ಸ್ಥಾನವನ್ನು ಕೊಟ್ಟಿರುವಂತದ್ದು.